ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗ್ಡೆ. ತುಂಬ ಜನರ ಕ್ವಶನ್ಸು, ಯಾಕೆ ನೀವು ಪ್ಯೂರ್ ಸಿಲ್ಕ್ ತರಿಸಲ್ಲ, ಪ್ರೀಮಿಯಂ ಮಟೀರಿಯಲ್ ಅಂತ ತರಿಸಲ್ಲ ಅಂತ. ಏನಾಗುತ್ತೆ ಗೊತ್ತಾ, ಇವಾಗ ನಾನು ಪ್ರೀಮಿಯಂ ಕ್ವಾಲಿಟಿ ತರಿಸಿದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇವಾಗ ಅದು ಸೇಲ್ ಆಗುತ್ತೋ ಇಲ್ಲೋ ಅನ್ನೋದು ಕಾನ್ಫಿಡೆನ್ಸ್ ಇಲ್ಲದೆ ನಾವು ಜಾಸ್ತಿ 4-5 ಸಾವಿರದ ಸಾರಿನ ತರಿಸ್ಕೊಂಡ್ರೆ ಸೊ ನಮ್ಗೆ ಸ್ವಲ್ಪ ಲಾಸ್ ಆಗುತ್ತೆ ಅಂದರೆ ಅದು ಸ್ಟಾಕ್ ಉಳಿದ್ರೆ ಕಷ್ಟ ಆಗುತ್ತೆ ಅಂತ ನಾವು ಪ್ರೀಮಿಯಂ ಕ್ವಾಲಿಟಿ ತರಿಸ್ತಾ ಇರಲಿಲ್ಲ. ಬಟ್ ತುಂಬ ಜನ ಕೇಳ್ತಾ ಇದ್ರಲ್ವ, ಸೊ ನಿಮಗೆಲ್ಲ ಇಷ್ಟ ಆಗೋ ಥರನೇ ಪ್ರೀಮಿಯಂ ಕ್ವಾಲಿಟಿ ಒಂದು 10 ಪೀಸ್ ತರಿಸಿದ್ದೀನಿ. 10 ಪೀಸ್ ಒಳಗಡೆನೇ ಇದೆ ಅನ್ಕೋಬೋದು. ನಿಮ್ಗೆ ಇಷ್ಟ ಆಯಿತು, ನೀವೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಟೈಮು ಖಂಡಿತ ನಾನು ಪ್ರೀಮಿಯಂ ಸ್ಯಾರೀಸ್ನ ಕೂಡ ರೀಸ್ಟಾಕ್ ಮಾಡ್ತೀನಿ. ಇವಾಗ ನಾನು ತರಿಸಿರೋದು ಮಾರ್ಕೆಟಲ್ಲಿ ತುಂಬ ಟ್ರೆಂಡಿಂಗಲ್ಲಿರುವಂತಹ ವಿಸ್ಕೋಸಾ ಸಿಲ್ಕು ಮತ್ತು ಪಶ್ಮಿನಾ ಸಿಲ್ಕ್, ಅದು 2 ಸ್ಯಾರಿನ ತರಿಸಿದ್ದೀನಿ. 2 ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ, ಫಸ್ಟ್ ಕ್ವಾಲಿಟಿ ಸ್ಯಾರೀಸ್ ಆಗಿರುತ್ತೆ. ಸೊ ಮಾರ್ಕೆಟಲ್ಲಿ ಇರೋ ರೇಂಜ್ಗಿಂತ ಕಡಿಮೆ ರೇಂಜಲ್ಲಿ ಕೊಡ್ತಾ ಇದ್ದೀವಿ, ಯಾಕಂದರೆ ನಾವು ಫಸ್ಟ್ ಟೈಮ್ ತರಿಸಿದ್ದೀವಿ, ಯಾವ ಥರ ಸೇಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಆ ರೀಸನಿಂದ ಇದು ನೋಡಿ ವಿಸ್ಕೋಸಾ ಫಸ್ಟ್ ಕ್ವಾಲಿಟಿ ಸ್ಯಾರಿ. ನೀವು ನೋಡ್ಬೋದು ಈ ಶೈನಿಂಗು, ಸ್ಯಾರಿ ಕೂಡ ವೆಯ್ಟ್ ಆಗಿರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಇದು ಫಿನಿಶಿಂಗ್ ಎಲ್ಲ ನೋಡಿ, ಡಾರ್ಕ್ ಪಿಂಕಲ್ಲಿದೆ. ಡಿಸೈನ್ಸ್ ಎಲ್ಲ ತುಂಬ ಯುನೀಕ್ ಆಗಿರೋ ಡಿಸೈನ್ಸ್ ಆಗಿರುತ್ತೆ. ಹಾಗೆ ನಿಮಗೆ ಇದರ ಪಲ್ಲು ನೋಡೋಣ ಹೆಂಗೆ ಬಂದಿದೆ ಅಂತ. ನೋಡಿ, ಫುಲ್ ರಿಚ್ ಆಗಿರುವಂತಹ ಪಲ್ಲು, ಇಷ್ಟು ಚೆನ್ನಾಗಿದೆ. ಹಾಗೆ ಬ್ಲೌಸ್ ಪೀಸ್ ನೋಡೋಣ. ನಾನು ಇನ್ನೂ ಓಪನ್ ಮಾಡಿ ಚೆಕ್ ಮಾಡಿಲ್ಲ ಯಾವ ಥರ ಬರುತ್ತೆ ಅಂತ. ವಾವ್, ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ. ಪ್ಲೇನ್ ಬಂದು ಚಿಕ್ಕ ಬಾರ್ಡರ್ ಥರ ಬಂದಿದೆ. ಮಟೀರಿಯಲ್ ವೈಸ್ ಅಂತೂ 100% ಗ್ಯಾರಂಟಿ. ನಿಮಗೆ ನೋಡಿದ ತಕ್ಷಣ ಇದು ಸಿಲ್ಕ್ ಅಂತ ಫೀಲ್ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ಇದರ ರೇಟು ನಿಮಗೆ 3,500 ಆಗಿರುತ್ತೆ. ವಿಸ್ಕೋಸಾ ಸಾರಿ ಫಸ್ಟ್ ಕ್ವಾಲಿಟಿ ಸಾರಿ ಆಗಿರುತ್ತೆ. ವಿಸ್ಕೋಸಾ ಸಿಲ್ಕ್ ಅಂತ ಹೇಳ್ತಾರೆ. 3,500 ಆಗಿರುತ್ತೆ. ಸೊ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ಅಂತ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ. ಅದರಲ್ಲೇ ಡಾರ್ಕ್ ಪಿಂಕ್ ಅಲ್ವಾ ನಾನು ತೋರಿಸಿದ್ದು, ಇದು ನೋಡಿ ಪರ್ಪಲ್ ಕಲರ್ ಆಗಿರುತ್ತೆ. ಡಾರ್ಕ್ ಪರ್ಪಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸಾಫ್ಟ್ ಆಗಿರುತ್ತೆ, 100% ಸಾಫ್ಟ್ ಮಟೀರಿಯಲು. ನಿಮಗೆ ಬಾರ್ಡರ್ ಕೂಡ 100% ಸಾಫ್ಟ್ ಆಗಿರುವಂಥ ಮಟೀರಿಯಲ್ ಆಗಿರುತ್ತೆ. ಇದರ ನಿಮ್ಮ ವರ್ಕ್ ನೋಡ್ಬೋದು ಯಾಕೆ ಜಾಸ್ತಿ ರೇಟ್ ಅಂದರೆ ಇದ್ರ ಫಿನಿಶಿಂಗ್ ನೋಡಿ. ಯಾವುದೇ ಸ್ಯಾರಿಯಲ್ಲಿ ಫಿನಿಶಿಂಗ್ ನಿಮಗೆ ನೀಟಾಗಿ ಬಂದಿದೆ ಅಂದರೆ ಅದು ಸಿಲ್ಕ್ ಸ್ಯಾರಿ ಅಂತ ಅನ್ಕೋಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಆದರೂ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ಸಿಲ್ಕ್ ಸ್ಯಾರಿಗೂ ನಾರ್ಮಲ್ ಸ್ಯಾರಿಗಳಿಗೂ. ಇದು ನೋಡಿ ಪರ್ಪಲ್ ಕಲರು, ಡಾರ್ಕ್ ಪರ್ಪಲ್ ಆಗಿರುತ್ತೆ. ಅದ್ರ ಮೇಲೆ ಗೋಲ್ಡ್ ಮಿಕ್ಸ್ ಸಿಲ್ವರ್ ಅಂತ ಹೇಳ್ಬೋದು. ಇದು ಸಿಲ್ವರ್ ಅಲ್ಲ, ಅದು ಆ್ಯಕ್ಚುಲಿ ಗೋಲ್ಡೇ ಆಗಿದೆ ಬಾರ್ಡರ್. ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಲೈಟ್ ಗೋಲ್ಡ್ ಕಲರ್ ಅಂತ ಹೇಳ್ತಾರಲ್ವ ಆ ಥರ ಆಗಿರುತ್ತೆ. ಸೊ ಇದೊಂದು ಪೀಸ್ ಅವೈಲೇಬಲ್ ಇದೆ, 3,500 ಆಗಿರುತ್ತೆ. 3,500 ರುಪೀಸ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಮೆಂತೆ ಎಲ್ಲೋ. ಮೆಂತೆ ಎಲ್ಲೋ ಕೂಡ ತುಂಬ ಚೆನ್ನಾಗಿದೆ, ಗೋಲ್ಡನ್ ಎಲ್ಲೋ ಅಂತಲೂ ಹೇಳ್ತಾರೆ ನೋಡಿ. ಇದೊಂಥರ ಗೋಲ್ಡ್ ಕಲರಲ್ಲೇ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಪಲ್ಲು ಎಲ್ಲ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಅಂತ. ಈಗ ಮದುವೆ ಸೀಸನ್ ಅಲ್ವಾ, ಸೊ ಅದೇ ಕಾನ್ಫಿಡೆನ್ಸಲ್ಲಿ ಸೇಲ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಪ್ರೀಮಿಯಂ ಸ್ಯಾರೀಸನ್ನು ತರಿಸಿದ್ದೀವಿ. ನಮಗಿದೆಲ್ಲ ಓಕೆ, ಇಷ್ಟಪಡ್ತಾ ಇದ್ದಾರೆ ಜನ ಅಂತ ಅಂದರೆ, ನನ್ನ ಕಸ್ಟಮರಿಗೆ ಇಷ್ಟ ಆಯಿತು ಅಂದರೆ ಮತ್ತೆ ರೀಸ್ಟಾಕ್ ಮಾಡ್ತೀವಿ. ಈಗ ಸ್ಯಾಂಪಲ್ಗೆ ತರಿಸಿರೋದು, ಬಟ್ 100% ಚೆನ್ನಾಗಿರೋ ಕ್ವಾಲಿಟಿ ನಾವು ಗ್ಯಾರಂಟಿ ಮಟೀರಿಯಲ್ ಬಗ್ಗೆ. ಸೊ ಇದು ಕೂಡ 3,500 ವಿಸ್ಕೋಸಾ ಸಿಲ್ಕ್ ಆಗಿರುತ್ತೆ. ಫಸ್ಟ್ ಕ್ವಾಲಿಟಿಯ ವಿಸ್ಕೋಸಾ ಸಿಲ್ಕ್ ಆಗಿರುತ್ತೆ. ನೆಕ್ಸ್ಟು ವೈನ್ ಕಲರಲ್ಲಿದೆ ನೋಡಿ, ಇದು ವೈನ್ ಕಲರ್ ಆಗಿರುತ್ತೆ. 3,500 ರುಪೀಸ್. ತುಂಬ ಚೆನ್ನಾಗಿದೆ ನೋಡಿ, ಪಲ್ಲು ಎಲ್ಲ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಅಂದರೆ 3,500 ಕೊಟ್ಟರು ವರ್ತು. ನಾನು ಇದನ್ನು ಮಾರ್ಕೆಟಲ್ಲೂ ಚೆಕ್ ಮಾಡಿಸಿದ್ದೀವಿ. ಅಂದರೆ ಇವಾಗ ನಾವೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ನಾವು ಅದರ ರೇಟು ಮಾರ್ಕೆಟಲ್ಲಿ ಎಷ್ಟಿದೆ ಅಂತ ನೋಡಿನೇ ನಾವು ಡಿಸೈಡ್ ಮಾಡ್ತೀವಿ ರೇಟನ್ನು. ಸೊ ಇದು ನಾನು ಮಾರ್ಕೆಟಲ್ಲಿ ಚೆಕ್ ಮಾಡಿದಾಗ 4,000 ಎಬೋವ್ ಇದೆ ರೇಟು ಇವಾಗಿನ ಮಾರ್ಕೆಟಲ್ಲಿ. ಸೊ ನೆಕ್ಸ್ಟ್ ಗೊತ್ತಿಲ್ಲ, ನಮಗೂ ಕೂಡ ಕಡಿಮೆಗೆ ಸಿಗ್ಬೋದು. ಇವಾಗ ಸದ್ಯಕ್ಕೆ 4,000 ಎಬೋವ್ ಇದೆ, ಬಟ್ ನಾನು ಸ್ಯಾಂಪಲ್ ತರಿಸಿರೋದ್ರಿಂದ 3,500ಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇದೇ ರೇಟಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಇಲ್ಲ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು. ಸೊ 3,500 ರುಪೀಸ್. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಪಶ್ಮಿನಾ ಸಿಲ್ಕ್. ತುಂಬ ಟ್ರೆಂಡಿಂಗಲ್ಲಿದೆ. ನೀವು ಇನ್ಸ್ಟಾಗ್ರಾಮ್ ಯಾವುದೇ ಪೇಜು ಎಲ್ಲ ನೋಡಿದ್ರೂ, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಪಶ್ಮಿನಾ ಸಿಲ್ಕ್ದೇ ತುಂಬ ಇವಾಗ ಓಡ್ತಾ ಇರೋದು. ಇದು ತುಂಬ ವೇಟ್ ಇರುತ್ತೆ ಸಾರಿ ವೇಟ್ ಆಗಿದೆ, ಯಾಕಂದರೆ ಲೈಟ್ ವೇಟ್ ಅಂತ ಅನ್ಕೋಬೇಡಿ. ಇದು ಪಶ್ಮಿನಾ ಸಿಲ್ಕಿನ ಫಸ್ಟ್ ಕ್ವಾಲಿಟಿ ಸಾರಿ. ಆಲ್ ಓವರ್ ಸಾರಿ ನಿಮಗೆ ಈ ಥರ ನೋಡಿ ಬಳ್ಳಿ ಡಿಸೈನಲ್ಲಿ ಬಂದಿದೆ. ಇದು ಯಾಕೆ ಇದಕ್ಕೆ ಜಾಸ್ತಿ ರೇಟು ಅಂದರೆ, ನೀವು ನೋಡ್ಬೋದು ಈ ವರ್ಕ್ ಇದೆ ಅಲ್ವಾ, ಈ ವರ್ಕ್ ಮಾಡೋದಕ್ಕೆ ಅವರಿಗೆ ತುಂಬ ಟೈಮ್ ತಗೊಳುತ್ತೆ. ಪ್ಲಸ್ ಅವರಿಗೆ ಈ ಥರ ನೀಟ್ನೆಸ್ಸನ್ನು ಅವರು ಮೇಂಟೈನ್ ಮಾಡಿದಾರಲ್ವ. ಇವಾಗ ಜಸ್ಟ್ ಹಚ್ಚಾಗ್ತಾ ಇರೋದಲ್ಲ, ಇದೆಲ್ಲ ವೀವಿಂಗ್ ಆಗಿರುತ್ತೆ ನೋಡಿ.
ವೀವಿಂಗ್ ಅಂತ ಅಂದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಇವಾಗ ಇದು ಪ್ರಿಂಟ್ ಆದರೆ ನಿಮಗೆ ಕಡಿಮೆ ರೇಟ್ಗೆ ಸಿಗುತ್ತೆ. ಇದೇ ಥರ ಡುಪ್ಲಿಕೇಟ್ ಇವಾಗ ಮಾರ್ಕೆಟಲ್ಲಿ ತುಂಬ ಬಂದಿದೆ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಇದೇ ಡಿಸೈನನ್ನು ಪ್ರಿಂಟ್ ಹಾಕ್ತಿದ್ದಾರೆ, ಅದು ಗ್ಯಾರಂಟಿ ಆಗಿರಲ್ಲ. ಬಟ್ ಇದು ವೀವಿಂಗ್ ಆಗಿರೋದ್ರಿಂದ 100% ಗ್ಯಾರಂಟಿ ಆಗಿರುತ್ತೆ. ಹಾಗೆ ಇದರ ರೇಟು ನಿಮಗೆ 3650, 3650 ರುಪೀಸ್ ಆಗಿರುತ್ತೆ. ಸೊ ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ 3 ಪೀಸ್ ಅವೈಲೇಬಲ್ ಇದೆ. ಇದು ಕೂಡ ನೋಡೋಣ, ನಮ್ಮ ಕಸ್ಟಮರ್ ಇಷ್ಟಪಡ್ತಾರ ನೋಡೋಣ ಅಂತ ಫಸ್ಟ್ ಟೈಮ್ ತರಿಸಿರೋದು. ಸೊ ಇದು ಬ್ಲ್ಯಾಕ್ ಕಲರ್ ಆಗಿರುತ್ತೆ. ನಿಮಗೆ ಇಲ್ಲಿ ನೋಡಿ, ಇದರಲ್ಲಿ ಕಲಂಕಾರಿ ಡಿಸೈನ್ ಕೊಟ್ಟಿದ್ದಾರೆ. ಸೆರಗತ್ರ ಪಲ್ಲು ಅಂತ ಹೇಳ್ತಾರಲ್ಲ ನೋಡಿ, ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನೋಡಿ. ಈ ಥರ ಪಲ್ಲು ಬಂದಿರುತ್ತೆ ನೋಡಿ, ಕಲಂಕಾರಿ ಡಿಸೈನಲ್ಲಿ ಪಲ್ಲು. ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಸಾರಿ ಅಂತ ಹೇಳ್ಬೋದು. ನೆಕ್ಸ್ಟು ಅದರಲ್ಲೇ ಪಶ್ಮಿನಾ ಸಿಲ್ಕಲ್ಲೇ ನೋಡಿ, ತುಂಬ ಚೆನ್ನಾಗಿರೋ ಕಲರ್, ಇಂಗ್ಲೀಷ್ ಕಲರ್ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಲೈಟ್ ಕಲರು, ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಈ ಡಿಸೈನ್ಗೋಸ್ಕರನೇ ಈ ರೇಟ್ ಆಗಿರುತ್ತೆ. ಓಕೆ ನೋಡಿ, ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಾರ್ಡರ್ ಕೂಡ ಎಷ್ಟು ಡೀಸೆಂಟಾಗಿ ಕೊಟ್ಟಿದ್ದಾರೆ ನೋಡಿ. ಇದರದ್ದು ಫಿನಿಶಿಂಗ್ ಅಲ್ಲ, ಅಂದರೆ ನಾನು ಹೇಳ್ದೆ ಅಲ್ವಾ ಇದೆಲ್ಲ ವೀವಿಂಗ್ಸ್ ಅಂತ ನೋಡಿ, ನಿಮ್ಗಿಲ್ಲೇ ಗೊತ್ತಾಗುತ್ತೆ ವೀವಿಂಗ್ಸ್ ಅಂತ, ಪ್ರಿಂಟ್ ಆಗಿರಲ್ಲ ಇದು. ಸೊ ಇದರ ಬ್ಲೌಸ್ ಪೀಸ್ ನಿಮಗೆ ಈ ಥರ ಬಂದಿರುತ್ತೆ. ಬ್ಲ್ಯಾಕ್ ಕಲರ್ ಸೀರೆ ತೋರಿಸಿದೆ ಅಲ್ವಾ, ಸೊ ಆ ಸೀರೆ ಬ್ಲೌಸ್ ಪೀಸ್ ನಿಮಗೆ ಪಿಂಕ್ ಕಲರಲ್ಲಿ ಬಂದಿರುತ್ತೆ, ಡಾರ್ಕ್ ಪಿಂಕು. ಇದಕ್ಕೆ ಇದೇ ಕಾಂಬಿನೇಷನ್ ಇರುತ್ತೆ, ಇದೇ ಕಲರಲ್ಲಿ ಬಂದಿದೆ. ಸೊ ನೆಕ್ಸ್ಟು ನಿಮಗೆ ಲಾಸ್ಟ್ ಒಂದು ಪೀಸ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಪಿಸ್ತಾ ಕಲರಲ್ಲಿ ಕೊಟ್ಟಿದ್ದಾರೆ, ಲೈಟ್ ಪಿಸ್ತಾ, ಸ್ಕೈ ಬ್ಲೂ ಮಿಕ್ಸ್ ಆಗಿರೋ ಪಿಸ್ತಾ ಅಂತ ಹೇಳ್ಬೋದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸಾರಿ ಅಂತ ನೋಡಿ. ಪಲ್ಲು ಈ ಥರ ಕೊಟ್ಟಿದ್ದಾರೆ, ಇದು ಪಲ್ಲು ಆಗಿರುತ್ತೆ ನೋಡಿ. ನೋಡಿ ಇದು ಸಾರಿ ಆಗಿರುತ್ತೆ. ಹಾಗೆ ನೋಡಿ, ಇದು ಬಾರ್ಡರ್ ಆಗಿರುತ್ತೆ. ಆಲ್ ಓವರ್ ಸಾರಿ ಈ ಥರ ಡಿಸೈನ್ ಬಂದಿದೆ. ಸೆರಗತ್ರ ನಿಮಗೆ ಈ ಥರ ಡಿಸೈನ್ಸ್ ಇದೆ, ಚೆನ್ನಾಗಿದೆ. ಇದು ಕೂಡ 3650. ಪಶ್ಮಿನಾ ಸಿಲ್ಕ್ಸ್ ಎಲ್ಲ ನಿಮಗೆ 3650 ಅಂದರೆ 3650 ರುಪೀಸ್ ಆಗಿರುತ್ತೆ. ಹಾಗೆ ನಾನು ವಿಸ್ಕೋಸಾ ಸಿಲ್ಕ್ ತೋರಿಸಿದ್ದೀನಿ ಅಲ್ವಾ, ವಿಸ್ಕೋಸಾ ಸಿಲ್ಕೆಲ್ಲ ನಿಮಗೆ 3500 ಆಗಿರುತ್ತೆ. ಇದಿಷ್ಟು ಇವಾಗ ಅವೈಲೇಬಲ್ ಇರೋದು. ಲಾಸ್ಟ್ ಒಂದು ಬ್ರೈಡಲ್ ಕಲೆಕ್ಷನಲ್ಲಿ ಟಿಶ್ಯೂ ಸಾರಿ ಅವೈಲೇಬಲ್ ಇದೆ, 3800 ರುಪೀಸ್ ಆಗಿರುತ್ತೆ ಇದು. ಇದೆಲ್ಲ ನಿಮಗೆ ಮಾರ್ಕೆಟಲ್ಲಿ 5000 ಎಬೋವ್ ಸೇಲ್ ಆಗ್ತಾ ಇರುವಂಥ ಸಾರಿ. ಯಾರಾದರೂ ರೀಸೇಲರ್ ಇದ್ರೂ ನೀವು 100% 1000 ರುಪೀಸ್ ಮೇಲೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ತುಂಬ ಸಾಫ್ಟಾಗಿರೋ ಮಟೀರಿಯಲು. ನಿಮಗೆ ಒಂದೊಂದು ಸಾರಿ ನಿಮಗೆ ಬಾರ್ಡರ್ ಹಾರ್ಡಾಗಿ ಬರುತ್ತೆ, ಬಿಟ್ಟು ಇದು 100% ಸಾಫ್ಟಾಗಿರುವಂಥ ಮಟೀರಿಯಲ್ ಅಂತ ಹೇಳ್ಬೋದು ನೋಡಿ. ಟಿಶ್ಯೂ ಸಿಲ್ಕು ಎಷ್ಟು ಚೆನ್ನಾಗಿದೆ ಅಂದರೆ, ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಆಗಿರುತ್ತೆ, ಅಂದರೆ ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ತಾರಲ್ಲ. 3000 ಅಬೋವ್ ಸಾರಿಗಳಾಗಿರುತ್ತೆ. ಬಟ್ ನೀವು ರೀಸೆಲ್ಲರು 4500 ಅಬೋವ್ 100% ನೀವು ಸೇಲ್ ಮಾಡ್ಕೋಬೋದು ನೋಡಿ. ಎಷ್ಟು ರಿಚ್ ಆಗಿರೋ ಪಲ್ಲು ಕೊಟ್ಟಿದ್ದಾರೆ, ತುಂಬ ರಿಚ್ ಆಗಿದೆ ಪಲ್ಲು ಕೂಡ. ಗೋಲ್ಡನ್ ಕಲರಲ್ಲಿದೆ. ಈ ಕಲರ್ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿದೆ. ಸೊ ಗೋಲ್ಡೆಲ್ಲ ಹಾಕಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟಿಶ್ಯೂ ಸಾರಿ. ಸೊ ಇದೊಂದು ಪೀಸ್ ಅವೈಲೇಬಲ್ ಇದೆ, ಬೇಕಿದ್ದವರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಇಷ್ಟೇ ಪೀಸ್ ಅವೈಲೇಬಲ್ ಇದೆ. ನೀವೆಲ್ಲರೂ ಇಷ್ಟಪಟ್ಟರೆ ಮತ್ತೆ ನಾನು ಪ್ರೀಮಿಯಂ ಕ್ವಾಲಿಟಿಯ ಅಂದರೆ ಜಾಸ್ತಿ ರೇಟಿನ ಸಾರಿಗಳನ್ನ ಕೂಡ ರೀಸ್ಟಾಕ್ ಮಾಡ್ತೀನಿ. ಸೊ ನಾನು ರೀಸ್ಟಾಕ್ ಮಾಡೋದೆಲ್ಲ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಸಾರಿಗಳಾಗಿರುತ್ತೆ, ಅಂದರೆ ಎಲ್ಲರೂ ಪರ್ಚೇಸ್ ಮಾಡುವಂಥ ಸಾರಿಗಳನ್ನೇ ನಾನು ರೀಸ್ಟಾಕ್ ಮಾಡ್ತಾ ಇರ್ತೀನಿ. ಬಟ್ ತುಂಬ ಜನ ಕೇಳಿರೋದ್ರಿಂದ ಈ ಸಲ ಅಂದರೆ 3000 ಎಬೋವ್ ಇರೋದನ್ನು ನಾನು ಇನ್ನೂ ತನಕ ರೀಸ್ಟಾಕ್ ಮಾಡಿಸಿರಲಿಲ್ಲ. ಅಂದರೆ ಬೇಕಿದ್ದವರಿಗೆ ಆರ್ಡರ್ ತೊಗೊಂಡು ಕಳಿಸ್ತಾ ಇದ್ದೆ. ಈ ಸಲ ಫಸ್ಟ್ ಟೈಮು ಮಾಡಿದ್ದೀನಿ. ನೀವೆಲ್ಲ ಇಷ್ಟಪಟ್ಟರೆ ಖಂಡಿತ ನಿಮಗೋಸ್ಕರ ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.